ಹಾಯ್ ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ವಿಡಿಯೋನ ನೋಡೋದಾದರೆ ಇಂಗ್ಲೀಷ್ ಪೆಡಗಾಗಿಗೆ ಸಂಬಂಧಪಟ್ಟಂಥ ಈ ಒಂದು ಲ್ಯಾಂಗ್ವೇಜಸ್ ಸ್ಕಿಲ್ಸ್ ಏನಿದೆಯೋ 4, ಸೊ ಅದಕ್ಕೆ ಸಂಬಂಧಪಟ್ಟಂಥ MCQ ಸ್ಕಿಲ್ಸ್ಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ. ಸೊ ಅದಕ್ಕಿಂತ ಮೊದಲು ನೋಡ್ಬಿಡೋದಾದರೆ ಲ್ಯಾಂಗ್ವೇಜಲ್ಲಿ ನಾವು ಸ್ಕಿಲ್ಸ್ಗಳನ್ನ ನೋಡ್ತಾವ್ರೆ 4 ಬರುತ್ತೆ ಸ್ನೇಹಿತರೆ. ಅದು ಯಾವುದು ಅಂತ ಹೇಳಿದ್ರೆ ಫಸ್ಟ್ ಬರ್ತಕ್ಕಂಥದ್ದು ಲಿಸನಿಂಗು, ಅದಾದ ನಂತರ ಸ್ಪೀಕಿಂಗು, ಆ್ಯಂಡ್ ಥರ್ಡ್ ಬಂದು ರೀಡಿಂಗು, ಲಾಸ್ಟು ರೈಟಿಂಗ್. ಒಟ್ಟು 4 ಸ್ಕಿಲ್ಸ್ಗಳನ್ನ ನಾವು ಅದು ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಒಟ್ಟಿನ ಲ್ಯಾಂಗ್ವೇಜನ್ನು ನೋಡ್ತಕ್ಕಂಥ ಸ್ಕಿಲ್ಸ್ಗಳಂತ ಇರುತ್ತೆ, ಅದು 4 ಆಗಿರುತ್ತೆ. ಸೊ ಇದರ ಬೇಸಿಸ್ ಆಗಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಈಗ ಏನೇನು ಕರ್ನಾಟಕ TET ಆಗಿರ್ಬೋದು, CTET ಆಗಿರಬಹುದು, ಸೆಂಟ್ರಲ್ಲು, ಸೊ ಅಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಫಸ್ಟ್ ಕ್ವೆಶನ್ ಈ ರೀತಿ ಇದೆ: ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪ್ರೊಡಕ್ಟಿವ್ ಸ್ಕಿಲ್ ಆರ್ ಸ್ಕಿಲ್ಸ್? ಸ್ಪೀಕಿಂಗ್, ರೈಟಿಂಗ್, ಸಿ ಬೋತ್ A and B, ನನ್ ಆಫ್ ದಿಸ್ ಅಂತ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ಪ್ರೊಡಕ್ಟಿವ್ ಸ್ಕಿಲ್ಸ್? ಆನ್ಸರ್ನ ನೋಡ್ತಾ ಹೋದರೆ ಸ್ನೇಹಿತರೆ, ಆನ್ಸರು ಸ್ಪೀಕಿಂಗ್ ಆ್ಯಂಡ್ ರೈಟಿಂಗ್ ಎರಡೂ ಬರುತ್ತೆ. ಆನ್ಸರ್ ಆಪ್ಷನ್ ಸಿ, ಬೋತ್ A and B ಆಗಿರುತ್ತೆ. ವಾಟ್ ಈಸ್ ದ ಆರ್ಡರ್ ಆಫ್ ಲ್ಯಾಂಗ್ವೇಜ್ ಸ್ಕಿಲ್ಸ್ ಅಂತ ಕೇಳಿದರೆ, ಆರ್ಡರ್ ಅಂದರೆ ಲ್ಯಾಂಗ್ವೇಜ್ ಸ್ಕಿಲ್ಸ್ನ ಒಂದು ಆರ್ಡರಲ್ಲಿ ನಾವು ಬರಿತಾ ಹೋದರೆ ಸ್ನೇಹಿತರೆ, ಫಸ್ಟ್ ಬರ್ತಕ್ಕಂಥ ನಾವು ಲಿಸನಿಂಗ್ನ ನೋಡ್ತಾ ಹೋಗ್ತೀವಿ. ಫಸ್ಟ್ ಒಂದು ಲಿಸನಿಂಗ್ ಆಗುತ್ತೆ. ಸೊ ಆನ್ಸರ್ ನೋಡ್ತಾ ಹೋದಾಗ ಎಸ್ ಇವೆಲ್ಲ ನೋಡ್ತಾ ಹೋಗೋಣ. ಲಿಸನಿಂಗ್ ಬರುತ್ತೆ ಫಸ್ಟು, ಅದಾದ ನಂತರ ಎಸ್ ಸ್ಪೀಕಿಂಗ್ ಬರುತ್ತೆ, ಡಿ ಬರುತ್ತೆ. ಸೊ ಆನ್ಸರ್ ಆಪ್ಷನ್ 2 ಆಗಿರುತ್ತೆ ಸ್ನೇಹಿತರೆ. ಅಂದರೆ ಫಸ್ಟ್ ಬರ್ತಕ್ಕಂಥ ಲಿಸನಿಂಗು, ಅದಾದ ನಂತರ ಸ್ಪೀಕಿಂಗ್ ಬರುತ್ತೆ, ಮಾತಾಡ್ತಕ್ಕಂಥದ್ದು, ಅದಾದ ನಂತರ ರೀಡಿಂಗ್ ಓದ್ತಕ್ಕಂಥದ್ದಾಗಿರುತ್ತೆ, ಆ್ಯಂಡ್ ಲಾಸ್ಟ್ ಬಂದು ರೈಟಿಂಗ್ 4ನೇದು ಬರಿತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ 2. ಯೂಸ್ ಸ್ಟ್ರೆಸ್ ಆ್ಯಂಡ್ ರಿಥಮಿಕ್ ಪ್ಯಾಟರ್ನ್ಸ್ ಆ್ಯಂಡ್ intonation patterns of the language and use vocabulary appropriately are the micro skills involved. Which of the following ಅಂತ ಕೇಳಿದ್ರೆ, use stress and rhythmic patterns and intonation patterns of the language and use vocabulary appropriate are the micro skills involved. Which of the following ಯಾವುದರ ಮೂಲಕ ಮಾಡ್ತಕ್ಕಂಥದ್ದು ಅಂತ ನೋಡ್ತಾ ಹೋದರೆ ಸ್ನೇಹಿತರೆ, ಅದು ರೈಟಿಂಗಿಂದ ಶುರು ಆಗ್ತಕ್ಕಂಥ. ಸೊ ವೊಕ್ಯಾಬ್ಯುಲರಿ ಅಂತಕ್ಕಂಥದ್ದು ಏನಿದೆಯೋ ಆ್ಯಂಡ್ ಇಲ್ಲಿ ಕೇಳಿರ್ತಕ್ಕಂಥದ್ದೇನು ಸ್ಟ್ರೆಸ್ ಆ್ಯಂಡ್ ರಿಥಮಿಕ್ ಪ್ಯಾಟರ್ನ್ಸ್ ಆ್ಯಂಡ್ ಇಂಟೋನೇಷನ್ ಪ್ಯಾಟರ್ನ್ಸ್ ಆಫ್ ದ ಲ್ಯಾಂಗ್ವೇಜಲ್ಲಿ ಬರ್ತಕ್ಕಂಥದ್ದು, ಆ್ಯಂಡ್ ಯೂಸ್ ವೊಕ್ಯಾಬ್ಯುಲರಿ ಅಪ್ರೋಪ್ರಿಯೇಟ್ ಆರ್ ಮೈಕ್ರೋ ಸ್ಕಿಲ್ಸಲ್ಲಿ ಬರ್ತಕ್ಕಂಥದ್ದಾಗಿರುತ್ತೆ. ಸೊ ಇದೆಲ್ಲ ನಾವು ರೈಟಿಂಗಲ್ಲಿ ನೋಡ್ತಾ ಹೋಗ್ತೀವಿ. ಔಟ್ ಆಫ್ 4 ಲ್ಯಾಂಗ್ವೇಜ್ ಸ್ಕಿಲ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಆರ್ ರಿಸ್ಟಿವ್ ಸ್ಕಿಲ್ ಆರ್ ಸ್ಕಿಲ್ಸ್ ಅಂತ ಕೊಟ್ಟಿದ್ದಾರೆ. ಸ್ಪೀಕಿಂಗ್, ರೈಟಿಂಗ್, ಲಿಸನಿಂಗ್, ಸ್ಪೀಕಿಂಗ್, ರೀಡಿಂಗ್ ಆ್ಯಂಡ್ ರೈಟಿಂಗ್, ಲಿಸನಿಂಗ್ ಆ್ಯಂಡ್ ರೀಡಿಂಗ್. ರೀಕ್ಯಾಪ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತಾ ಹೋದ ಸ್ನೇಹಿತರೆ, ನೋಡ್ತಾ ಹೋದಾಗ ಅಲ್ಲಿ ಬರ್ತಕ್ಕಂಥದ್ದು ಲಿಸನಿಂಗ್ ಆ್ಯಂಡ್ ರೀಡಿಂಗ್ ಆಗಿರುತ್ತೆ. ಆಪ್ಷನ್ ಡಿ, ಲಿಸನಿಂಗ್ ಆ್ಯಂಡ್ ರೀಡಿಂಗ್. ಇನ್ನು ಸ್ನೇಹಿತರೆ, ಈಗ ಲಿಸನಿಂಗ್ ಆ್ಯಂಡ್ ರೈಟಿಂಗ್ ಅಂತ ಆನ್ಸರ್ ನೋಡಿದ್ವಿ ನಾವು. ರೆಸಿಪ್ಟಿವ್ ಸ್ಕಿಲ್ ಅಂದರೆ ಏನು, ಅದು ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅಂತ ಹೇಳಿದರೆ, ಅದನ್ನು ಗ್ರಹಿಸುವಂತಹ ಕೌಶಲ್ಯ ಅಂತ ಹೇಳ್ತೀವಿ ಸ್ನೇಹಿತರೆ. ಇನ್ನೊಬ್ರು ಹೇಳಿರ್ತಕ್ಕಂಥ ಅಥವಾ ನಾವು ಮಾತಾಡ್ತಕ್ಕಂಥದ್ದು ಏನಿರುತ್ತೋ, ಸೊ ಅದನ್ನು ನಾವು ಓದಿ ಅಥವಾ ಇನ್ನೊಬ್ರು ಹೇಳ್ತಕ್ಕಂಥ ಆಲಿಸಿ ನಾವೇನು ಮಾಡ್ತೀವಿ, ಅದನ್ನು ತಿಳ್ಕೊಳ್ತಕ್ಕಂಥದ್ದು, ಗ್ರಹಿಸ್ತಕ್ಕಂಥದ್ದು ಆಗಿರುತ್ತೆ. ಅದನ್ನು ಗ್ರಹಿಸುವ ಸ್ಕಿಲ್ ಅಥವಾ ಕೌಶಲ್ಯ ಅಂತ ಹೇಳ್ತೀವಿ. ಅದನ್ನು ಇಂಗ್ಲೀಷಲ್ಲಿ ನಾವು ರೆಸಿಪ್ಟಿವ್ ಸ್ಕಿಲ್ಸ್ ಅಂತ ಹೇಳ್ತೀವಿ ಸ್ನೇಹಿತರೆ. ಸೊ ಅದು ಲಿಸನಿಂಗ್ ಆ್ಯಂಡ್ ರೈಟಿಂಗ್ ಆಗಿರುತ್ತೆ, ಲಿಸನಿಂಗ್ ಆ್ಯಂಡ್ ರೀಡಿಂಗ್. And next, learning of a language completely depends on its. ಲರ್ನಿಂಗ್ ಆಫ್ ಅ ಲ್ಯಾಂಗ್ವೇಜ್ ಅಂದರೆ ಲ್ಯಾಂಗ್ವೇಜ್ ಅಂತಕ್ಕಂಥ ಕಂಪ್ಲೀಟ್ ಆಗಿ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ? ಕಾಂಪ್ರೆನ್ಷನ್ನ, ಅಬ್ಸರ್ವೇಷನ್ನ, ಟೀಚಿಂಗ್, ಲರ್ನಿಂಗ್, ಎಕ್ಸ್ಪ್ರೆಷನ್ ಅಂತ ಕೇಳಿದ್ದಾರೆ. ಇಲ್ಲ ನೋಡ್ತಾ ಹೋದಾಗೆ ಲರ್ನಿಂಗ್ ಆಫ್ ಅ ಲ್ಯಾಂಗ್ವೇಜ್ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಇಟ್ಸ್ ಕಾಂಪ್ರಹೆನ್ಷನ್. ಆಪ್ಷನ್ ಎ ಆಗಿರುತ್ತೆ. ಗುಡ್ ಸ್ಪೀಚ್ ಈಸ್ ದ ರಿಸಲ್ಟ್ ಆಫ್. ಗುಡ್ ಸ್ಪೀಚ್ ಅಂದರೆ ಗುಡ್ ಸ್ಪೀಚ್ ಮೀನ್ಸ್ ಮಾತಾಡ್ತಕ್ಕಂಥದ್ದು. ಗುಡ್ ಸ್ಪೀಚ್ ಇಸ್ ದ ರಿಸಲ್ಟ್ ಆಫ್ ಗುಡ್ ಸ್ಪೀಕಿಂಗ್, ಗುಡ್ ಲಿಸನಿಂಗ್, ಗುಡ್ ರೀಡಿಂಗ್ ಆ್ಯಂಡ್ ಗುಡ್ ರೆಫರಿಂಗ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನೋಡ್ತಾ ಹೋದರೆ ಇಲ್ಲಿ ಗುಡ್ ಸ್ಪೀಚನ್ನು ಕರೆಕ್ಟಾಗಿ ಮಾತಾಡ್ತಿದ್ರೆ ರಿಸಲ್ಟ್ ಏನೋ ಗುಡ್ ಲಿಸನಿಂಗ್ ಆಗಿರಬೇಕು. ಅಂದರೆ ಒಂದು ಕಮ್ಯುನಿಕೇಷನ್ ಅಂತಕ್ಕಂಥದ್ದು ಆಗೋದು ಯಾವಾಗ ಹೇಳಿ, ಗುಡ್ ಲಿಸನಿಂಗ್ ಆದಾಗ. ಅಲ್ಲಿ ನಾವು ಇನ್ನೊಬ್ಬರ ಮಾತನ್ನು ಆಲಿಸಿದಾಗರೆ ಅಷ್ಟೇ ನಾವು ಮಾತಾಡೋದಕ್ಕೆ ಸಾಧ್ಯ ಆಗ್ತಕ್ಕಂಥ, ಇಲ್ಲ ಅಂದರೆ ನಾವು ಮಾತಾಡೋದಕ್ಕೆ ಸಾಧ್ಯ ಇಲ್ಲ. ಬೇರೆ ಒಂದು ಕಮ್ಯುನಿಕೇಷನ್ ಆದಾಗ ಅವ್ರು ಮಾತಾಡ್ತಕ್ಕಂಥ ಮಾತು ಅಥವಾ ಒಂದು ಇದನ್ನು ನಾವು ಆಲಿಸಿದಾಗ ನಾವು ಅದನ್ನು ರೆಸ್ಪಾಂಡ್ ಮಾಡ್ತಕ್ಕಂಥದ್ದಾಗಿರುತ್ತೆ ಅಥವಾ ಮಾತಾಡ್ತಕ್ಕಂಥದ್ದಾಗಿರುತ್ತೆ. ಓಕೆ, ಆನ್ಸರ್ ಆಪ್ಷನ್ ಬಿ, ಗುಡ್ ಲಿಸನಿಂಗ್. One of the following is not the character of good listening. One of the following is not the character of good listening. ಅಂದರೆ ಗುಡ್ ಲಿಸನಿಂಗ್ ಏನೋ ಒಂದು ಕ್ಯಾರೆಕ್ಟರ್ ಅಲ್ಲ ಇದು. ಅಲೋ ಇಂಟರ್ಪ್ಷನ್, ಆಸ್ಕಿಂಗ್ ಡೌಟ್ಸ್ ಫ್ರೀಲಿ, ಬಿ ಅಟೆಂಟಿವ್, ಹಿಯರಿಂಗ್ ಸೌಂಡ್ಸ್. ಸೊ ನೋಡ್ತಾ ಹೋದ್ರೆ ಸ್ನೇಹಿತರೆ, ಇಲ್ಲಿ
ಅಲೋ ಇಂಟರಪ್ಷನ್ ಅಂತ ಕೊಟ್ಟಿದೆ ನೋಡಿ. ಇನ್ನು ಅಂದರೆ ಇಂಟರಪ್ಷನ್ ಅಂದರೆ ಅಡೆತಡೆಗಳು ಅಂತ ಅರ್ಥ ಬರುತ್ತೆ ಸ್ನೇಹಿತರೆ. ಅಲೋ ಮೀನ್ಸ್ ಅಲೋ ಅಂದರೆ ಬಿಟ್ಕೊಡ್ತಕ್ಕಂಥದ್ದು ಅಥವಾ ಮಾಡ್ತಕ್ಕಂಥದ್ದು. ಅಲೋ ಇಂಟರಪ್ಷನ್ ಅಂದರೆ ಅಡೆತಡೆ ಮಾಡ್ತಕ್ಕಂಥದ್ದು. ಅಂದರೆ ಒನ್ ಆಫ್ ದ ನಾಟ್ ಕ್ಯಾರೆಕ್ಟರ್ ಅಂದರೆ ಅದೊಂದು ನೆಗೆಟಿವ್ ಥಾಟ್ ಬರುತ್ತೆ ಸ್ನೇಹಿತರೆ. ಹ್ಯಾಸ್ಕಿಂಗ್ ಡೌಟ್ ಫ್ರೀಲಿ, ಹೌದಲ್ವಾ? ಸೊ ಹ್ಯಾಸ್ಕಿಂಗ್ ಡೌಟ್ ಅಂದರೆ ಡೌಟ್ ಏನಿರುತ್ತೋ ಅದನ್ನು ಕೇಳ್ತಕ್ಕಂಥದ್ದು ಒಂದು ಫ್ರೀಯಾಗಿ ಒಂದು ಇದಿರುತ್ತೆ, ಫ್ರೀಡಮ್ ಕೊಟ್ಟಿರಬೇಕು. ಮತ್ತು ಬಿ ಅಟೆಂಟಿವ್ ಆಗಿರ್ತಕ್ಕಂಥ ಹಿಯರಿಂಗ್ ಸೌಂಡ್ಗಳನ್ನ ಕೇಳಿಸ್ಕೊಳ್ತಕ್ಕಂಥದ್ದು, ಇದೆಲ್ಲ ಒಂದು ಗುಡ್ಡು. ಬಟ್ ಅಲೋ ಇಂಟರಪ್ಷನ್ ಇಟ್ ಮೀನ್ಸ್ ನೆಗೆಟಿವ್, ಅದು ಅಡೆತಡೆ ಅಂತ ಬರುತ್ತೆ. ಹಲೋ ಮೀನ್ಸ್ ಅಲೋ ಮಾಡ್ತಕ್ಕಂಥದ್ದು, ಹೌದಾ? ಅಡೆತಡೆಗಳನ್ನ ಹಲೋ ಮಾಡ್ತಕ್ಕಂಥದ್ದು, ಅದನ್ನು ನಾವು ನಾಟ್ ದ ಕ್ಯಾರೆಕ್ಟರ್ ಆಫ್ ಗುಡ್ ಲಿಸನಿಂಗ್ ಅಂತ ಹೇಳಬಹುದು. Hearing sounds is an outcome of good listening and proper words. Hearing sounds is an outcome of good listening and proper words. Reference skill, reading skill, writing skill, good speaking skill ಅಂತ ಕೊಟ್ಟಿದ್ದಾರೆ. ನಾವು ನೋಡ್ತಾ ಹೋದರೆ ಆನ್ಸರ್ ಬಂದು ಆಪ್ಷನ್ ಡಿ, ಗುಡ್ ಸ್ಪೀಕಿಂಗ್ ಸ್ಕಿಲ್. ಯಾಕಂತಂದರೆ ಹಿಯರಿಂಗ್ ಸೌಂಡ್ಸ್ ಅಂದರೆ ನಾನು ಆಲ್ರೆಡಿ ಹೇಳಿದಾಗೆ ಲಿಸನಿಂಗ್ ಅಂತಕ್ಕಂಥದ್ದು ವೆರಿ ಇಂಪಾರ್ಟೆಂಟ್. ಯಾವಾಗ ಅಂದರೆ ಸ್ಪೀಕ್ ಮಾಡಬೇಕಂತ ಅಂದರೆ ನಮಗೆ ಹಿಯರಿಂಗ್ ಅಂತಕ್ಕಂಥ ಅಥವಾ ಲಿಸನಿಂಗ್ ಅಂತಕ್ಕಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ಆಲಿಸ್ತಕ್ಕಂಥದ್ದಾಗಿರ್ಬೋದು ಅಥವಾ ಕೇಳ್ತಕ್ಕಂಥದ್ದಾಗಿರ್ಬೋದು. ಸೊ ಆ ಒಂದು ಸೌಂಡ್ಗಳಿದ್ದಾಗ ನಾವೇನು ಮಾಡ್ತೀವಿ, ಪ್ರಾಪರಾಗಿ ಈ ಒಂದು ಗುಡ್ ಸ್ಪೀಕಿಂಗ್ ಸ್ಕಿಲ್ ನಾವು ಮಾಡ್ತಕ್ಕಂಥದ್ದು ಆಗಿರುತ್ತೆ. 3 S ಆಫ್ ರೀಡಿಂಗ್ ಅಂದರೆ ರೀಡಿಂಗಲ್ಲಿ ಇರ್ತಕ್ಕಂಥ ಎಸ್ ಅಂತಕ್ಕಂಥ 3 ಎಸ್ ಏನು ಬರುತ್ತೋ ಸೊ ಅದರ ಒಂದು ಇದೇನು ಬರುತ್ತೆ ಅಬ್ರಿವೇಷನ್ ಅಂತ ಕೇಳಿದ್ದಾರೆ. ಇಲ್ಲಿ ಸಿಂಬಲ್, ಸೌಂಡ್, ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಸೈನ್ಸ್ ಸಿಸ್ಟಮ್ ಕೊಟ್ಟಿದ್ದಾರೆ, ಸಿಸ್ಟಮ್ ಸೌಂಡ್ ಸಿಂಬಲ್ ಕೊಟ್ಟಿದ್ದಾರೆ, ಸಿಂಪಲ್ ಸೌಂಡ್ ಸೈನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ 3S. ಓಕೆ, ಸೊ 3S ಒಂದು ಇದು ಯಾವುದಂತ ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ಆನ್ಸರ್ ಆಪ್ಷನ್ ಎ ಸಿಂಬಲ್. ಒಂದು ಎಸ್ ಸಿಂಬಲ್ ಬರುತ್ತೆ, ಮತ್ತೊಂದು ಎಸ್ ಸೌಂಡ್ ಬರುತ್ತೆ, ಇನ್ನೊಂದು ಎಸ್ ಬಂದು ಸೈನ್ಸ್ ಬರುತ್ತೆ. ಆಪ್ಷನ್ ಎ. ವಿಚ್ ಇಸ್ ದ ಎಂಡ್ ಸ್ಕಿಲ್ ಅಮಾಂಗ್ ದ ಲ್ಯಾಂಗ್ವೇಜ್ ಸ್ಕಿಲ್? ಎಂಡ್ ಸ್ಕಿಲ್ ಯಾವ್ದು ಬರುತ್ತೆ? ನಾವು ನೋಡಿದ ಹಾಗೆ ನೋಡಿದ್ವಿ 4 ಸ್ಕಿಲ್ಸ್ಗಳು ಬರುತ್ತೆ. ಫಸ್ಟ್ ಒನ್ ಬಂದು ಲಿಸನಿಂಗ್ ಅಂತಕ್ಕಂಥದ್ದು ಫಸ್ಟ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಅದಾದಂಥ ಸ್ಪೀಕಿಂಗ್ ಬಂದು 2ನೇದು ಬರುತ್ತೆ. ಆ್ಯಂಡ್ ರೀಡಿಂಗ್ 3, ಲಾಸ್ಟ್ ಬಂದು ರೈಟಿಂಗ್ 4. ಸೊ ಆನ್ಸರ್ ಆಪ್ಷನ್ ಬಿ. ದ ಕ್ವಾಲಿಟೀಸ್ ಆಫ್ ಗುಡ್ ಹ್ಯಾಂಡ್ ರೈಟಿಂಗ್ ಆರ್ ಗುಡ್ ಹ್ಯಾಂಡ್ ರೈಟಿಂಗ್ ಒಂದು ಕ್ವಾಲಿಟೀಸ್ ಏನು? ಅಟ್ರಾಕ್ಟಿವ್, ಕ್ಲಿಯರ್ ಆ್ಯಂಡ್ ಸ್ಪೇಸ್. ಓಕೆ, ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಆ್ಯಂಡ್ ಹಾಲ್ ಆಫ್ ದ ಹೇಬೋ ಅಂತ ಕೊಟ್ಟಿದ್ದಾರೆ. ಸೊ ನನ್ನ ಪ್ರಕಾರ ಇದು ಪಂಕ್ಚುಯೇಷನ್ ಮಾರ್ಕ್ಸ್ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಪಂಕ್ಚುಯೇಷನ್ ಬರುತ್ತಲ್ಲ, ಸೊ ಅಟ್ರಾಕ್ಟಿವ್ ಆಗೂ ಇರಬೇಕು, ಕ್ಲಿಯರ್ ಆ್ಯಂಡ್ ಸ್ಪೇಸು ಇರಬೇಕು, ಪಂಕ್ಚುಯೇಷನ್ ಮಾರ್ಕ್ಸ್ ಅಲ್ಲಿ ಇರಬೇಕಾಗುತ್ತೆ. ಆ್ಯಂಡ್ ಹಾಲ್ ಆಫ್ ದ ಹೇಬೋ ಆನ್ಸರ್ ಆಪ್ಷನ್ ಡಿ ಆಗಿರುತ್ತೆ. And reading enables the learners to ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಷನ್. ಅಂದರೆ ರೀಡಿಂಗ್ ಅಂತ ಹೇಳಿದ್ರೆ ಅಲ್ಲಿ ಏನು ಬರುತ್ತೆ ಕಲಿಕೆದಾರರಿಗೆ ಅಂಡರ್ಸ್ಟ್ಯಾಂಡಿಂಗ್ ಇನ್ಫಾರ್ಮೇಷನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಕ್ಕಂಥದ್ದು, ಅಥವಾ ಕಾಂಪ್ರಹೆಂಡಿಂಗ್ ಸಿಂಬಲ್ ಆ್ಯಂಡ್ ಕರೆಸ್ಪಾಂಡಿಂಗ್ ಮಾಡ್ತಕ್ಕಂಥದ್ದು, ಅಥವಾ ರೆಕಗ್ನೈಸ್ ಗ್ರಾಫಿಕ್ ಸಿಂಬಲ್ ಆ್ಯಂಡ್ ಕರೆಸ್ಪಾಂಡಿಂಗ್ ವೋಕಲ್ ಸೌಂಡ್ಸ್ ಅಂತಕ್ಕಂಥದ್ದು, ಅಥವಾ ರೆಕಗ್ನೈಸ್ ಲ್ಯಾಂಗ್ವೇಜ್ ಸಿಸ್ಟಮ್. ಸೊ ರೀಡಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಮೇಯ್ನ್ ಬೇಸಿಕ್ಕಾಗಿ ನಾವು ಏನನ್ನು ಕಲಿತಕ್ಕಂಥದ್ದು ಆಗಿರುತ್ತೆ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಸೊ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದರೆ ಸ್ನೇಹಿತರೆ ರೆಕಗ್ನೈಸ್ ಅ ಗ್ರಾಫಿಕ್ ಸಿಂಬಲ್ ಆ್ಯಂಡ್ ಕರೆಸ್ಪಾಂಡಿಂಗ್ ವೋಕಲ್ ಸೌಂಡ್ ಅಂತಕ್ಕಂಥದ್ದು. ಆಪ್ಷನ್ ಸಿ ನೋಡಿ, ಇಲ್ಲ ನೋಡ್ತಾ ಹೋದಾಗ ಕೆಲವೊಂದು ನಾವು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ಆನ್ಸರ್ನ ಮಾಡ್ತಾ ಹೋಗ್ಬೇಕಾಗುತ್ತೆ ಸ್ನೇಹಿತರೆ. ಸೊ ಎಲ್ಲನೂ ನಾವು ಇಲ್ಲಿ ನಮ್ಮ ಒಂದು ಬುದ್ಧಿಗೆ ತಕ್ಕಂತೆ ಯೋಚನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಲ್ಯಾಂಗ್ವೇಜ್ ಅಂತ ಹೇಳಿದಾಗ ಮೇಯ್ನಾಗಲಿ ಲ್ಯಾಂಗ್ವೇಜ್ಗೆ ಪ್ರಿಫರೆನ್ಸ್ನ ಕೊಡಬೇಕಾಗುತ್ತೆ. ಆ್ಯಂಡ್ ಆಪ್ಷನಲ್ ಸಬ್ಜೆಕ್ಟಿಗೆ ಸೋಷಿಯಲ್ ಮೆಥಡಾಲಜಿ ಕೊಟ್ಟಿದ್ದಾರೆ ಅಂದರೆ ಸೋಷಿಯಲ್ಗೆ ಸಂಬಂಧಪಟ್ಟಂತೆ ನಾವು ಆನ್ಸರ್ನ ತೊಗೊಳ್ಬೇಕಾಗುತ್ತೆ. ಸೈನ್ಸ್ಗೆ ಸಂಬಂಧಪಟ್ಟಂತೆ ಪೆಡಾಗಗಿ ಇದೆ ಅಂತ ಹೇಳಿದಾಗ ಆ ಒಂದು ಸೈನ್ಸ್ಗೆ ಸಂಬಂಧಪಟ್ಟ ಆನ್ಸರ್ಸ್ನ ನಾವು ರಿಲೇಟಿವ್ ಆಗಿ ತೊಗೊಳ್ಬೇಕಾಗುತ್ತೆ. ರೀಡಿಂಗ್ ಅಂತಕ್ಕಂಥ ಏನನ್ನು ಇಂಡಿಕೇಟ್ ಮಾಡುತ್ತೆ? ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್, ಸನ್ರಿ ಆಫ್ ಸೆಲ್ಫ್ ಎಜುಕೇಷನ್, ನೋವಿಂಗ್ ವರ್ಲ್ಡ್ಸ್ ನ್ಯೂಸ್, ಆಲ್ ದ ಎಬೋ ಅಂತ ಕೊಟ್ಟಿದ್ದಾರೆ. ಸೊ ಆಲ್ ದ ಎಬೋ ಅಂತ ಕೊಟ್ಟಾಗ ಆಲ್ಮೋಸ್ಟ್ 3ರಲ್ಲಿ ನಮಗೆ 3 ಆಯ್ಕೆ ಸರಿ ಅನಿಸಿದಾಗ ಆನ್ಸರ್ ಆಲ್ ಆಫ್ ದ ಎಬೋ ಅಂತ ತೊಗೊಳ್ತೀವಿ ಸ್ನೇಹಿತರೆ. ನಾಲೆಡ್ಜ್ ಆಫ್ ಲ್ಯಾಂಗ್ವೇಜ್ ಬರುತ್ತೆ, ಸನ್ರಿ ಆಫ್ ಸೆಲ್ಫ್ ಎಜುಕೇಷನ್ ಅಂತಕ್ಕಂಥದ್ದು, ನೋವಿಂಗ್ ವರ್ಲ್ಡ್ಸ್ ನ್ಯೂಸ್ ಅಂತಕ್ಕಂಥದ್ದು ಎಲ್ಲ ಸರಿ ಬರುತ್ತೆ. ಆಪ್ಷನ್ ಡಿ ಆಲ್ ದ ಎಬೋ. ರೀಡಿಂಗ್ ಮ್ಯಾಕ್ ಎ ಆರ್ ಆನ್ ಅಂತ ಕೊಟ್ಟಿದ್ದಾರೆ. ಅಂದರೆ ಸ್ನೇಹಿತರೆ ಇಲ್ಲಿ ಮೇಕ್ ಅಂದರೆ ರೀಡಿಂಗು ಮಾಡುತ್ತೆ, ಒಬ್ಬ ಮನುಷ್ಯನ ಕಂಪ್ಲೀಟ್ ಮ್ಯಾನ್ ಮಾಡುತ್ತಾ ಅಥವಾ ಫುಲ್ ಮ್ಯಾನ್ ಮಾಡುತ್ತಾ, ಪರ್ಫೆಕ್ಟ್ ಮ್ಯಾನ್ ಮಾಡುತ್ತಾ, ಎಕ್ಸಾಕ್ಟ್ ಮ್ಯಾನ್ ಮಾಡುತ್ತಾ. ಒಬ್ಬ ವ್ಯಕ್ತಿಗೆ ರೀಡಿಂಗ್ ಮಾಡೋಕ್ಕೆ ಬರುತ್ತೆ ಅಂತ ಹೇಳಿದ್ರೆ ಆ ವ್ಯಕ್ತಿನ ನಾವು ಕಂಪ್ಲೀಟ್ ವ್ಯಕ್ತಿ ಅಂತ ಕರಿತೀವಿ, ಅಥವಾ ಫುಲ್ ಅಥವಾ ಪರ್ಫೆಕ್ಟ್ ಅಥವಾ ಎಕ್ಸಾಕ್ಟ್ ಅಂತ ಹೇಳ್ತಾ ಹೋದರೆ ಅದರ ಫುಲ್ ಮ್ಯಾನ್. ಆಪ್ಷನ್ ಬಿ ಫುಲ್ ಮ್ಯಾನ್. ಒನ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಸಜೆಷನ್ಸ್ ಟು ಮೇಕ್ ಟೀಚಿಂಗ್ ರೀಡಿಂಗ್ ಎಫೆಕ್ಟಿವ್. ಕೆಳಗಡೆ ಕೊಟ್ಟಿರ್ತಕ್ಕಂಥ ಒಂದು ಸಜೆಷನ್ನು
ಟು ಮೇಕ್ ಟೀಚಿಂಗ್ ರೀಡಿಂಗ್ ಎಫೆಕ್ಟಿವ್ ಆಗಿ ಮಾಡ್ತಕ್ಕಂಥದ್ದು ಆಗಿರೋದಿಲ್ಲ, ನಾಟ್ ಸಜೆಷನ್. ಓಕೆ, ಸೊ ಚೈಲ್ಡ್ ಶುಡ್ ಬಿ ಫೆಮಿಲಿಯರ್ ಥ್ರೂ ಕನ್ವರ್ಸೇಷನ್, starts with simple structures, considering learners and their backgrounds. A proper atmosphere for reading should be created. ಸೊ ನಾವಿಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದರೆ ಸ್ನೇಹಿತರೆ, ಇದೊಂದು ಎಫೆಕ್ಟಿವ್ ಆಗಿ ಸಜೆಷನ್ ಕೊಡೋದಕ್ಕೆ ಸಾಧ್ಯ ಇಲ್ಲ ಕಲಿತಕ್ಕಂಥ ಒಂದು ಮಗುಗೆ ಅಂತಕ್ಕಂಥದ್ದು. ಏನಂದರೆ ಕನ್ಸಿಡರಿಂಗ್ ಲರ್ನರ್ಸ್ ಆ್ಯಂಡ್ ದೇರ್ ಬ್ಯಾಕ್ಗ್ರೌಂಡ್ ಅಂತ ಕೊಟ್ಟಿರ್ತಕ್ಕಂಥ ತಪ್ಪಾಗುತ್ತೆ. ಯಾಕಂದರೆ ಆ ಒಂದು ಮಗುವಿನಲ್ಲಿ ಇರ್ತಕ್ಕಂಥ ಬ್ಯಾಕ್ಗ್ರೌಂಡ್ನ ನಾವು ಚೆಕ್ ಮಾಡ್ತಕ್ಕಂಥದ್ದು ಸರಿ ಅಲ್ಲ ಅಂತಕ್ಕಂಥದ್ದು ಆಗಿರುತ್ತೆ. ಟೀಚಿಂಗ್ ರೀಡಿಂಗ್ aims at accuracy, fluency, understanding all the above. ಸೊ ಎಲ್ಲ ಬರುತ್ತೆ ಸ್ನೇಹಿತರೆ. ಅಕ್ಯುರೆನ್ಸಿನೂ ಸಹ ಇರಬೇಕು, ಫ್ಲೂಯೆನ್ಸಿ ಕರೆಕ್ಟ್ ಅಂತ ಒಂದು ಫ್ಲೂಯೆನ್ಸಿ ಇರಬೇಕು, ಅಂಡರ್ಸ್ಟ್ಯಾಂಡಿಂಗ್ ಅರ್ಥ ಮಾಡ್ಕೊಳ್ತಕ್ಕಂಥದ್ದು ಇರಬೇಕು. ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಆಲ್ ದ ಎಬೋ ಅಂತ ನಾವು ತೊಗೊಳ್ಬೇಕಾಗುತ್ತೆ. ದಿಸ್ ಡೆವಲಪ್ಸ್ ಆರ್ಟ್ ಆಫ್ ಪ್ರೊನೌನ್ಸಿಯೇಷನ್. ಪ್ರೊನೌನ್ಸಿಯೇಷನ್ ಯಾವುದನ್ನು ಇಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು? ರೀಡಿಂಗ್ ಅಲೌಡ್, ರೀಡಿಂಗ್ ಸೈಲೆಂಟ್ಲಿ, ಸ್ಪೀಚಿಂಗ್ ಅಲೌಡ್, ಲಿಸನಿಂಗ್ ಸ್ಕಿಲ್. ಆನ್ಸರ್ ಆಪ್ಷನ್ ಎ ರೀಡಿಂಗ್ ಅಲೌಡ್ ಅಂತಕ್ಕಂಥದ್ದು. ಸೊ ಪ್ರೊನೌನ್ಸಿಯೇಷನ್ ಅಂತಕ್ಕಂಥದ್ದನ್ನ ಡೆವಲಪ್ಮೆಂಟ್ ಮಾಡ್ಕೋಬೇಕಂತಂದರೆ ಬೆಸ್ಟ್ ಅದು ಅಂತ ಹೇಳಿದ್ರೆ ರೀಡಿಂಗ್ ಅಲೌಡ್ ಜೋರಾಗಿ ನಾವು ಓದ್ತಕ್ಕಂಥದ್ದು ಆಗಿರುತ್ತೆ. ನೆಕ್ಸ್ಟ್ ಬಂದು ದ ಮೆಥಡ್ ಆಫ್ ಟೀಚಿಂಗ್ ರೀಡಿಂಗ್ ಸಿಲಬಲ್ ಬಿಕಮ್ ಯೂನಿಟ್ ಆಫ್ ರೀಡಿಂಗ್ ಅಂತ ಕೊಟ್ಟರೆ, ದ ಮೆಥಡ್ ಆಫ್ ಟೀಚಿಂಗ್ ರೀಡಿಂಗ್ ಸಿಲಬಲ್ ಬಿಕಮ್ ಯೂನಿಟ್ ಆಫ್ ರೀಡಿಂಗ್, ವರ್ಡ್ ಮೆಥಡ್, ಸಿಲಾಬಿಕ್ ಮೆಥಡ್, ಸೆಂಟೆನ್ಸ್ ಮೆಥಡ್, ಸ್ಟ್ರಕ್ಚರಲ್ ಮೆಥಡ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಬಿ ಸಿಲಾಬಿಕ್ ಮೆಥಡ್ ಅಂತಕ್ಕಂಥದ್ದು, ಸಂಕೇತವಾಗಿ ಇದು ಮಾಡ್ತಕ್ಕಂಥದ್ದಾಗಿರುತ್ತೆ. ದ ಮೆಥಡ್ ಈಸ್ ಯೂಸ್ಡ್ ಇನ್ ಇನಿಷಿಯಲ್ ಸ್ಟೇಜ್ ಆಫ್ ರೀಡಿಂಗ್ ಇಂಗ್ಲೀಷ್ ಈಸ್ ಅಂದರೆ ದ ಮೆಥಡ್ ಈಸ್ ಯೂಸ್ಡ್ ಇನ್ ಇನಿಷಿಯಲ್ ಸ್ಟೇಜ್, ಸ್ಟಾರ್ಟಿಂಗ್ ಸ್ಟೇಜ್ ಏನಿರುತ್ತೋ ಆಫ್ ರೀಡಿಂಗ್ ಅಂದರೆ ಯಾವಾಗ ಸಾಮಾನ್ಯವಾಗಿ ಮಕ್ಕಳುಗಳು ಓದೋಕ್ಕೆ ಶುರು ಮಾಡ್ತಾರೋ ಆ ಒಂದು ಸ್ಟಾರ್ಟಿಂಗಲ್ಲಿ ಇಂಗ್ಲೀಷ್ ಮೆಥಡ್ನ ನಾವು ಯಾವ ರೀತಿ ಕಲಿಸ್ಬೋದು, ಯಾವ ಒಂದು ಮೆಥಡ್ ಯೂಸ್ ಮಾಡಿ ಕಲಿಸ್ಬೋದು. ಸ್ಟ್ರಕ್ಚರಲ್ ಮೆಥಡ್, ಸೆಂಟೆನ್ಸ್ ಮೆಥಡ್, ಆಲ್ಫಾಬೆಟಿಕ್ ಮೆಥಡ್ ಆ್ಯಂಡ್ ಸಿಲಾಬಿಕ್ ಮೆಥಡ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಸೊ ನಾವು ನೋಡ್ತಾ ಹೋದಾಗೆ ನಾವು ಫಸ್ಟ್ ಮಕ್ಕಳಿಗೆ ಕಲಿಸ್ತಕ್ಕಂಥದ್ದು ಏನಂತ ಹೇಳಿದರೆ ಈ ಒಂದು ರೀಡಿಂಗಲ್ಲಿ ಆಲ್ಫಾಬೆಟಿಕ್ ಮೆಥಡ್, ಆಪ್ಷನ್ ಸಿ ಆಲ್ಫಾಬೆಟಿಕ್ ಬರುತ್ತೆ. ಅದಾದ ನಂತರ ಅವ್ರಿಗೆ ಸಿಲಾಬಿಕ್ ಮೆಥಡ್ನ ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಫಸ್ಟ್ ಸ್ಟಾರ್ಟಿಂಗ್ ಇನಿಷಿಯಲ್ ಸ್ಟೇಜಲ್ಲಿ ಬರ್ತಕ್ಕಂಥದ್ದು ಆಲ್ಫಾಬೆಟ್ನ ಕಲಿಸ್ತಕ್ಕಂಥದ್ದು. ಹೌದಾ? ಆಪ್ಷನ್ ಸಿ. ಯೂನಿಟ್ ಆಫ್ ಸ್ಪೀಚ್ ಈಸ್ ದ ಸೆಂಟೆನ್ಸ್ ಇನ್ ದ ಮೆಥಡ್. ಯೂನಿಟ್ ಆಫ್ ಸ್ಪೀಚ್ ಈಸ್ ದ ಸೆಂಟೆನ್ಸ್ ಇನ್ ದ ಮೆಥಡ್. ಆಲ್ಫಾಬೆಟಿಕ್ ಮೆಥಡ್ ಅಂದರೆ ಯೂನಿಟ್ ಆಫ್ ಸ್ಪೀಚ್ ಈಸ್ ದ ಸೆಂಟೆನ್ಸ್ ಅಂದರೆ ಸೆಂಟೆನ್ಸ್ನ ಸ್ಪೀಚ್ ಮಾಡ್ತಕ್ಕಂಥ ಒಂದು ಮೆಥಡನ್ನು ನೋಡ್ತಾ ಹೋದರೆ ಸ್ನೇಹಿತರೆ ನಮಗೆ ಆಲ್ಫಾಬೆಟಿಕ್ ಬರಲ್ಲ. ಯಾಕಂತಂದ್ರೆ ಅದು ಇನಿಷಿಯಲ್ ಸ್ಟೇಜ್ ಮಕ್ಕಳಿಗೆ ಚೈಲ್ಡ್ ಅಂದರೆ ಚಿಕ್ಕ ಮಕ್ಕಳಿಗೆ ಮಾಡ್ತಕ್ಕಂಥದ್ದು. ಇನ್ನು ಸ್ಟ್ರಕ್ಚರಲ್ ಮೆಥಡು ಸಿಲಾಬಿಕ್ ಅಂತಕ್ಕಂಥದ್ದು ಆಲ್ಫಾಬೆಟ್ ಆದ ನಂತರ ಒಂದು ಸಿಂಬಲ್ ಯೂಸ್ ಮಾಡ್ಕೊಂಡು ಮಾಡ್ತಕ್ಕಂಥದ್ದಾಗಿರುತ್ತೆ. ಆಪ್ಷನ್ ಡಿ ಸೆಂಟೆನ್ಸ್ ಮೆಥಡಲ್ಲಿ ನಾವು ಈ ಒಂದು ಸ್ಪೀಚ್ ಮಾಡ್ತಕ್ಕಂಥ ನಾವು ಅಲ್ಲೇ ಕೊಟ್ಟಿದ್ದಾರೆ ನೋಡಿ, ಯೂನಿಟ್ ಆಫ್ ಸ್ಪೀಚ್ ಇಸ್ ದ ಸೆಂಟೆನ್ಸ್ ಇನ್ ದ ಮೆಥಡ್ ಅಂತ ಕೊಟ್ಟಿದ್ದಾರೆ. ಸೊ ಸೆಂಟೆನ್ಸ್ ಮೆಥಡು. ರೈಟಿಂಗ್ ಇಸ್ ಎ ಟೂಲ್ ಯೂಸ್ ಟು ಎನೇಬಲ್ ರೈಟಿಂಗ್ ಈಸ್ ಎ ಟೂಲ್ ಅಂದರೆ ಬರೀತಕ್ಕಂಥ ಒಂದು ಟೂಲ್ ಇನ್ ಯೂಸ್ ಟು ಎನೇಬಲ್ ಅಂದರೆ ಯಾವುದನ್ನ ಯೂಸ್ ಮಾಡ್ಕೊಳ್ತಕ್ಕಂಥ ಎಕ್ಸ್ಪ್ರೆಸ್ ವಾಟ್ ಈಸ್ ಇನ್ ಯುವರ್ ಮೈಂಡ್, ಎಕ್ಸ್ಪ್ರೆಸ್ ವಾಟ್ ಈಸ್ ಫೆಲ್ಟ್, ಕಾಂಪ್ರಹೆನ್ಸ್ ವಾಟ್ ಈಸ್ ರೈಟನ್, ಎಕ್ಸ್ಪ್ರೆಸ್ ವಾಟ್ ಈಸ್ ಲಿಸರ್ನ್ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಇಲ್ಲ ನೋಡ್ತಾ ಹೋದಾಗೆ ರೈಟಿಂಗ್ ಈಸ್ ಎ ಟೂಲ್ ಯೂಸ್ ಟು ಎನೇಬಲ್ ಅಂತ ಹೇಳಿದ್ರೆ ಎಕ್ಸ್ಪ್ರೆಸ್ ವಾಟ್ ಈಸ್ ಇನ್ ಯುವರ್ ಮೈಂಡ್, ನಿಮ್ಮ ಮೈಂಡಲ್ಲಿ ಏನು ನಡೀತಾ ಇದೆಯೋ ಅದನ್ನು ನೀವು ಬರೀತಕ್ಕಂಥದ್ದು. ಆಪ್ಷನ್ ಎ. ಅಕಾರ್ಡಿಂಗ್ ದ ಫ್ರಾನ್ಸಿಸ್ ಬೆಕಾನೋ ರೈಟಿಂಗ್ ಮೇಕ್ ಆನ್ ಅಂದರೆ ಫ್ರಾನ್ಸಿಸ್ ಬೆಕಾನೋ ಅವರ ಪ್ರಕಾರ ರೈಟಿಂಗ್ ಏನನ್ನು ಮಾಡುತ್ತೆ? ಎಕ್ಸ್ಟ್ರಾರ್ಡಿನರಿ ಮ್ಯಾನ್, ಎಕ್ಸಾಕ್ಟ್ ಮ್ಯಾನ್, ಎಫಿಷಿಯೆಂಟಿ ಮ್ಯಾನ್, ರೆಡಿ ಮ್ಯಾನ್. ಸೊ ನೋಡಿದ್ವಿ ಲಾಸ್ಟ್ ಒಂದು ಇದಕ್ಕೂ ಸಹ ನೋಡಿದ್ವಿ. ಅದೇ ರೀತಿಯಲ್ಲಿ ರೈಟಿಂಗ್ ಸ್ಕಿಲ್ ಅಂತಕ್ಕಂಥದ್ದು ಒಬ್ಬ ಮನುಷ್ಯನ ಏನನ್ನಾಗಿ ಮಾಡುತ್ತೆ ಅಂತಕ್ಕಂಥದ್ದು. ಸೊ ಆನ್ಸರ್ ಆಪ್ಷನ್ ಬಿ ಎಕ್ಸಾಕ್ಟ್ ಮ್ಯಾನ್. In a language classroom, the skill of speaking can be developed through. In a language classroom, ಇದು ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ ನಾವು ಲ್ಯಾಂಗ್ವೇಜ್ ಕ್ಲಾಸ್ರೂಮ್ನ ಮಾತ್ರನೇ ಯೋಚನೆ ಮಾಡ್ಕೊಂಡು ಆನ್ಸರ್ ಮಾಡಬೇಕು ಸ್ನೇಹಿತರೆ. ದ ಸ್ಕಿಲ್ ಆಫ್ ಸ್ಪೀಕಿಂಗ್ ಅಂದರೆ ಮಾತಾಡ್ತಕ್ಕಂಥ ಒಂದು ಸ್ಕಿಲ್ನ ಡೆವಲಪ್ಮೆಂಟ್ ಮಾಡ್ತಕ್ಕಂಥ ಒಂದು ವೇ ಥ್ರೂ ಮೂಲಕ, ಯಾವುದರ ಮೂಲಕ? ಎನೇಬಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಫೋಕಸ್ ಆನ್ ಕಾನ್ವರ್ಸೇಷನ್ ಸ್ಕಿಲ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸಿ. And B ಕೊಟ್ಟಿದ್ದಾರೆ ಗ್ರೂಪಿಂಗ್ ಆಕ್ಟಿವಿಟೀಸ್ ವೇರ್ ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ದೇರ್ ಓನ್ ಲ್ಯಾಂಗ್ವೇಜ್, ಎಂಗೇಜಿಂಗ್ ಇನ್ ಸ್ಮಾಲ್ ಟಾಕ್ ಹ್ಯಾಸ್ ಕಾನ್ಫಿಡೆಂಟ್ ಲರ್ನರ್ಸ್, ಎಮೋಷ್ನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಫಸ್ಟ್ ನಾವು ಕ್ವಶನ್ ಅರ್ಥ ಮಾಡ್ಕೊಬಿಡಿ.
ಸ್ಪೀಕಿಂಗ್ ಅಂದರೆ ಮಾತಾಡ್ತಕ್ಕಂಥದ್ದಕ್ಕೆ ಬೆಸ್ಟ್ ಸ್ಕಿಲ್ ಅಥವಾ ನಾವು ಮಾತಾಡ್ತಕ್ಕಂಥ ಒಂದು ಸ್ಕಿಲ್ನ ಡೆವಲಪ್ ಮಾಡಬೇಕು ಅಂದರೆ ಯಾವುದ್ರ ಮೂಲಕ ಮಾಡ್ತಕ್ಕಂಥದ್ದು ಅಂತ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು. ಸೊ ಕೊಟ್ಟಿರ್ತಕ್ಕಂಥ 4 ಆಪ್ಷನಲ್ಲಿ ರಿಲೇಟೆಡ್ ಆನ್ಸರ್ಸೇ ಇರುತ್ತೆ, ಬಟ್ ಸ್ಪೆಸಿಫಿಕ್ ಆಗಿ ನಾವು ಮೋಸ್ಟ್ ವಾಂಟೆಡ್ ಅಂತ ಏನಿರುತ್ತೋ ಸೊ ಅದನ್ನು ನಾವು ಚೂಸ್ ಮಾಡ್ತಾ ಹೋಗಬೇಕಾಗಿರುತ್ತೆ. ಸೊ ಆನ್ಸರ್ ನೋಡ್ತಾ ಹೋದರೆ ಎನೇಬಲಿಂಗ್ ಆ್ಯಕ್ಟಿವಿಟೀಸ್ ವಿತ್ ಎ ಫೋಕಸ್ ಆನ್ ಕಾನ್ವರ್ಸೇಷನ್ ಸ್ಕಿಲ್ಸ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತ ಆನ್ಸರ್ ಆಗ್ತಾ ಹೋಗುತ್ತೆ. And next, including a mini dictionary at the end of the English textbook develops. Including a mini dictionary use ಮಾಡ್ಕೊಂಡು ಅಥವಾ ಇನ್ಕ್ಲೂಡ್ ಮಾಡಿಕೊಂಡು at the end of the English textbook develops speaking skill, reference skill, communicative skill, lack of interest ಅಂತ ಕೊಟ್ಟಿದ್ದಾರೆ. ಸೊ ನೋಡ್ತಾ ಹೋದ ಸ್ನೇಹಿತರೆ, ಈ ಒಂದು ಮಿನಿ ಡಿಕ್ಷನರಿ ಅಂತ ರೆಫರೆನ್ಸ್ ಸ್ಕಿಲ್ ಆಗಿ ಯೂಸ್ ಮಾಡ್ತಾ ಹೋಗ್ತೀವಿ. ಆಪ್ಷನ್ ಬಿ. ಒನ್ ಆಫ್ ದ ರೀಸನ್ಸ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಷನ್ ಅಂದರೆ ಕಮ್ಯುನಿಕೇಷನಲ್ಲಿ ಫೇಲ್ಯೂರ್ ಆಗೋದಕ್ಕೋಸ್ಕರ ಇರ್ತಕ್ಕಂಥ ಒಂದು ರೀಸನ್ ಯಾವುದು? ಪೂರ್ ಅಟೆನ್ಷನ್, ವೀಕ್ ಇನ್ ಮೆಮೊರೈಸೇಷನ್, ಪೂರ್ ಲಿಸನಿಂಗ್, ಲ್ಯಾಕ್ ಆಫ್ ಇಂಟ್ರೆಸ್ಟ್. ಸೊ ಏನು ಕೊಟ್ಟಿರೋದು ಕಮ್ಯುನಿಕೇಷನ್ಗೆ ನಾನು ಆಲ್ರೆಡಿ ಹೇಳಿದಾಗೆ ಸ್ನೇಹಿತರೆ, ಕಮ್ಯುನಿಕೇಷನ್ ಆಗಬೇಕಂದ್ರೆ ಫಸ್ಟ್ ನಾವು ಲಿಸನಿಂಗ್ ಕರೆಕ್ಟಾಗಿರಬೇಕು. ಸೊ ಲಿಸನಿಂಗ್ ಇಲ್ಲ ಅಂತ ಹೇಳಿದ್ರೆ ಆಲಿಸುವಿಕೆ ಅಂತ ಏನು ಹೇಳ್ತೀವೋ, ಸೊ ಆಲಿಸುವಿಕೆ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಮ್ಯುನಿಕೇಷನ್ ನಡೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ಹಾಗಾಗಿ ಇಲ್ಲಿ ಒನ್ ಆಫ್ ದ ಬೆಸ್ಟ್ ರೀಸನ್ ಫಾರ್ ದ ಫೇಲ್ಯೂರ್ ಇನ್ ಕಮ್ಯುನಿಕೇಷನ್ ಅಂತ ಹೇಳಿದ್ರೆ ಅದು ಪೂರ್ ಲಿಸನಿಂಗ್ ಆಗಿರುತ್ತೆ. ಆಲಿಸುವಿಕೆ ಅಂತ ಒಂದು ಕೊರತೆಯಿಂದ ಆಗ್ತಕ್ಕಂಥದ್ದು. ರೀಡಿಂಗ್ ಎ ರೋಡ್ ಮ್ಯಾಪ್ ಆರ್ ಅನ್ ಏರ್ಲೈನ್ ಶೆಡ್ಯೂಲ್ ಡೆವಲಪ್ಸ್ ಮೈಕ್ರೋ ಸ್ಕಿಲ್ಸ್ ಲೈಕ್ ಪ್ರೊನೌನ್ಸಿಯೇಷನ್, ಎಕ್ಸ್ಪ್ರೆಷನ್, ಕ್ರಿಟಿಕಲ್ ಥಿಂಕಿಂಗ್, ಸ್ಕ್ಯಾನಿಂಗ್ ಅಂತ ಕೊಟ್ಟಿದ್ದಾರೆ. ಆನ್ಸರ್ ಆಪ್ಷನ್ ಸಿ, ಕ್ರಿಟಿಕಲ್ ಥಿಂಕಿಂಗ್. An example of a question to funnel or restrict our respondents answer is option B, how many books are there ಅಂತಕ್ಕಂಥದ್ದು ಆಗಿರುತ್ತೆ. ಇಲ್ಲಿ ಫುನಲ್ ಆರ್ ರಿಸ್ಟ್ರಿಕ್ಟ್ ರೆಸ್ಪಾಂಡೆಂಟ್ ಆನ್ಸರ್ ಅಂತ ಹೇಳಿದ್ರೆ ಸ್ನೇಹಿತರೆ, ಒಂದೊಂದು ಕಾನ್ಸ್ಟೆಂಟ್ ಆಗಿರ್ಬೇಕು ಆನ್ಸರ್. ನಾವು ಕೇಳಿದ್ರೆ ಈಗ ಫಾರ್ ಎಕ್ಸಾಂಪಲ್ ನೋಡಿ, ಹೌ ಮೆನಿ ಬುಕ್ಸ್ ಆರ್ ದೇರ್ ಅಂತ ಕೊಟ್ಟಿದ್ರೆ ನಾವು ಕಾನ್ಸ್ಟೆಂಟಾಗಿ ಹೇಳ್ತೀವಿ 3 ಅಥವಾ 4 ಇದ್ರೆ 4 ಅಥವಾ 5 ಇದ್ರೆ 5 ಈ ರೀತಿ ಹೇಳ್ತೀವಿ. ಬಟ್ ವಾಟ್ ಯು ಥಿಂಕ್ ಆಫ್ ದ ವೆದರ್ ಬಗ್ಗೆ ನಿಮ್ಮ ಆಲೋಚನೆ ಏನಂತ ಕೇಳಿದ್ರೆ ಸ್ನೇಹಿತರೆ, ಏನು ಯೋಚನೆ ಮಾಡ್ತಾ ಇದ್ದೀನಿ ಅಂದರೆ ಅದಕ್ಕೆ ಅದರ ಒಂದು ಡಿಫ್ರೆಂಟ್ ಒಂದು ಅಪ್ಲಿಕೇಶನ್ ಟೈಪ್ ಆನ್ಸರ್ಸ್ಗಳಿರುತ್ತೆ. ಆ್ಯಂಡ್ ಟೆಲ್ ಮಿ ಅಬೌಟ್ ಯುವರ್ ಮೋಸ್ಟ್ ರೀಸೆಂಟ್ ಹಾಲಿಡೇ ಅಂತ ಕೇಳಿದ್ರು ಅಷ್ಟೇ. ಆ್ಯಂಡ್ ವಾಟ್ ಆರ್ ಯುವರ್ ಗೋಲ್ಸ್, ಇದಕ್ಕೆಲ್ಲ ಸ್ವಲ್ಪ ಕನ್ಫ್ಯೂಷನ್ಸ್ ಆನ್ಸರ್ಗಳಿರುತ್ತೆ. ಆ್ಯಂಡ್ ಒನ್ ಮೋರ್ ಜಾಸ್ತಿ ಆನ್ಸರ್ಸ್ಗಳು ಸಿಗಬಹುದು. ಬಟ್ ಹೌ ಮೆನಿ ಬುಕ್ಸ್ ಆರ್ ದೇರ್ ಅಂದರೆ ಕಾನ್ಸ್ಟೆಂಟಾಗಿ ಒಂದು ಆನ್ಸರ್ ಯಾವ್ದು ಕೊಡ್ತೇವೆ ನಾವು ಫುನಲ್ ಆರ್ ರಿಸ್ಟ್ರಿಕ್ಟ್ ಆರ್ ರೆಸ್ಪಾಂಡೆಂಟ್ ಆನ್ಸರ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಸೊ ಹಾಗಾಗಿ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಥವಾ ಕ್ವೆಶನ್ ಅಂತ ಹೇಳಿದ್ರೆ ಹೌ ಮೆನಿ ಬುಕ್ಸ್ ಆರ್ ದೇರ್ ಅಂತಕ್ಕಂಥದ್ದು ಆಗಿರುತ್ತೆ. ಇನ್ ದ ವರ್ಡ್ ಫ್ಲವರ್ ದ ಫೋನೆಟಿಕ್ ಟ್ರಾನ್ಸ್ಕ್ರಿಪ್ಷನ್ಸ್ ಈಸ್ ಅಂತ ಕೊಟ್ಟಿದ್ದಾರೆ ನೋಡಿ. ಫ್ಲವರ್ ಅಂತಕ್ಕಂಥದ್ದು ನಾವು ಇದು ಫ್ಲವರ್ ಅಂತ ಹೇಳೋದಿಲ್ಲ, ಆ್ಯಂಡ್ ಇದು ಫ್ಲವರ್ ಅಂತ ಹೇಳ್ತೀವಿ. ಫ್ಲವರ್, ಓಕೆ, ಇದು ಫ್ಲೋರ್, ಇದು ಫ್ಲೋರ್ ಆಯಿತು, ಇದು ಫ್ಲವರ್ ಆಯಿತು, ಇದು ಫ್ಲವರ್. ಆ್ಯಕ್ಚುಲಿ ಇದು ಫ್ಲವರ್ ಡಬ್ಲ್ಯೂ ಬಂದೆ ಫ್ಲವರ್. ಓಕೆ, ಸೊ ಆನ್ಸರ್ ಆಪ್ಷನ್ ಸಿ. The spoken skills in a language teaching classroom can be developed through. Spoken skills ಏನಿದೆಯೋ in a language teaching classroom can be developed through. ಸ್ಪೋಕನ್ ಸ್ಕಿಲ್ನ ಡೆವಲಪ್ ಮಾಡ್ತಕ್ಕಂಥ ಕ್ಲಾಸ್ರೂಮಲ್ಲಿ ಡೆವಲಪ್ ಮಾಡ್ತಕ್ಕಂಥ ಒಂದು ಸ್ಕಿಲ್ಸ್ಗಳು ಅಥವಾ ಯಾವುದು ಅಂತ ಕೇಳಿದರೆ ಇಲ್ಲಿ ಎಂಗೇಜಿಂಗ್ ಇನ್ ಸ್ಮಾಲ್ ಟಾಕ್ ಆ್ಯಸ್ ಕಾನ್ಫಿಡೆಂಟ್ ಅಗ್ರೆಸಿವ್ ಲರ್ನರ್ಸ್, ಎಮೋಷನಲಿ ಕನೆಕ್ಟಿಂಗ್ ವಿತ್ ಲರ್ನರ್ಸ್, ಎನೇಬ್ಲಿಂಗ್ ಆಕ್ಟಿವಿಟೀಸ್ ವಿತ್ ದ ಫೋಕಸ್ ಆನ್ ಕಾನ್ವರ್ಸೇಷನ್ ಸ್ಕಿಲ್ಸ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್, ಗ್ರೂಪ್ ಆ್ಯಕ್ಟಿವಿಟೀಸ್ ವರ್ ಲರ್ನರ್ಸ್ ಕ್ಯಾನ್ ಟಾಕ್ ಇನ್ ವಿಚ್ ಎವರ್ ಲ್ಯಾಂಗ್ವೇಜ್ ದೇ ವುಡ್ ಲೈಕ್ ಟು ಅಂತ ಕೊಟ್ಟಿದ್ದಾರೆ. ನಾನು ಆಲ್ರೆಡಿ ಇದಕ್ಕೆ ಆನ್ಸರ್ನ ಮಾಡಿದ್ದೀನಿ ಸ್ನೇಹಿತರೆ ನಿಮಗೆ. ಎನೇಬಲ್ ಆ್ಯಕ್ಟಿವಿಟೀಸ್ ವಿತ್ ದ ಫೋಕಸ್ ಆನ್ ಕನ್ಸರ್ವೇಷನ್ ಸ್ಕಿಲ್ಸ್ ಲೀಡಿಂಗ್ ಟು ಕಮ್ಯುನಿಕೇಟಿವ್ ಕಾಂಪಿಟೆನ್ಸ್ ಅಂತಕ್ಕಂಥದ್ದು ಆನ್ಸರ್ ಆಗುತ್ತೆ. ಇದು CGT ಕೇಳಿರ್ತಕ್ಕಂಥ ಒಂದು ಪ್ರಶ್ನೆ. ಸೇಮ್ ಪ್ರಶ್ನೆ ಮತ್ತೆ ಉಲ್ಟಾ ಮಾಡಿ ಕೇಳಿದ್ದಾರೆ ನೋಡಿ. ಹೌ ವಿಲ್ ಅ ಟೀಚರ್ ಬೆಸ್ಟ್ ಟೀಚ್ ರೈಟಿಂಗ್ ಸ್ಕಿಲ್ಸ್ ಟು ಎ ಕ್ಲಾಸ್ ಅಂತ ಕೇಳಿದರೆ, ಅಂದರೆ ಹೌ ವಿಲ್ ಅ ಟೀಚರ್ ಬೆಸ್ಟ್ ಟೀಚ್ ರೈಟಿಂಗ್ ಸ್ಕಿಲ್ಸ್ ಇನ್ ಟು ಎ ಕ್ಲಾಸ್. ರೈಟಿಂಗ್ ಸ್ಕಿಲ್ಲಲ್ಲಿ ಬೆಸ್ಟ್ ಆಗಿರ್ತಕ್ಕಂಥ ಟೀಚರ್ಸು ಹೇಗೆ ಮಾಡಬಹುದು? ಬೈ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಆ್ಯಂಡ್ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಇನ್ ದೇರ್ ಓನ್ ವರ್ಡ್ಸ್. ಅಂದರೆ ಅವ್ರನ್ನ ಬ್ರೈನ್ ಸ್ಟಾರ್ಮಿಂಗ್ ಇರ್ತಕ್ಕಂಥ ಐಡಿಯಾ ಏನು ಅವರ ಒಂದು ಐಡಿಯಾ ಇರುತ್ತೆ ಮೆದುಳಲ್ಲಿ, ಸೊ ಅದನ್ನು ಯೂಸ್ ಮಾಡಿಕೊಂಡು ಆ್ಯಂಡ್ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಇನ್ ದೇರ್ ಓನ್ ವರ್ಡ್ಸ್, ಅವರ ಒಂದು ಓನ್ ವರ್ಡ್ಸಲ್ಲಿ ಅವರು ಬರೀತಕ್ಕಂಥದ್ದಾಗಿರುತ್ತೆ. ಇನ್ನು ಬೈ ಆಸ್ಕಿಂಗ್ ಸ್ಟೂಡೆಂಟ್ ಟು ರೈಟ್ ನೀಟ್ಲಿಂದ ನೀಟಾಗಿ ಬರೆಸ್ತಕ್ಕಂಥದ್ದಿಂದ ಅಂತ ಹೇಳಿದರೆ ಥ್ರೂ ಡಿಕ್ಟೇಷನ್ ಮಾಡೋದ್ರಿಂದ ಆಗಿರ್ಬೋದು. ಬೈ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ಲರ್ನ್ ಆರ್ಟಿಕಲ್ಸ್ ಆ್ಯಂಡ್ ರಿರೈಟ್ ದೆಮ್ ಅಂತ ಕೊಟ್ಟಿದ್ದಾರೆ. ಸೊ ಬೆಸ್ಟ್ ಅಂತ ಹೇಳಿದರೆ ಬೈ ಬ್ರೈನ್ ಸ್ಟಾರ್ಮಿಂಗ್ ಐಡಿಯಾಸ್ ಆ್ಯಂಡ್ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಇನ್ ದೇರ್ ಓನ್ ವರ್ಡ್ಸ್ ಅಂತಕ್ಕಂಥದ್ದು. ಲಾಸ್ಟ್ ಕ್ವೆಶನ್, ಸ್ಟೂಡೆಂಟ್ಸ್ ನೀಡ್ಸ್ ಟು ಬ್ರೈನ್ ಸ್ಟಾರ್ಮ್
ಐಡಿಯಾ. ಸೊ ಸೇಮ್ ಕ್ವೆಶನ್ ಸ್ನೇಹಿತರೆ. ಸ್ಟೂಡೆಂಟ್ಸ್ ನೀಡ್ ಟು ಬ್ರೈನ್ ಸ್ಟೋಮ್ಸ್ ಐಡಿಯಾಸ್, ಆರ್ಗನೈಸ್ ದೆಮ್, ಡ್ರಾಫ್ಟ್, ಎಡಿಟ್ ಆ್ಯಂಡ್ ರಿವೈಸ್ ದರ್ ವರ್ಕ್ ಈಸ್ ಅ ಪ್ರೋಸೆಸ್ ವಿಚ್ ರಿಫ್ಲೆಕ್ಟ್ಸ್. ನೋಡಿ ಇಲ್ಲಿ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಹೇಳಿ ನಿಮಗೆ. ಸೇಮ್ ಬ್ರೈನ್ ಸ್ಟೋಮಿಂಗ್ ಐಡಿಯಾಸ್ ಆ್ಯಂಡ್ ಆಸ್ಕಿಂಗ್ ಸ್ಟೂಡೆಂಟ್ಸ್ ಟು ರೈಟ್ ಇನ್ ದೇರ್ ಓನ್ ವರ್ಡ್ಸ್, ರೈಟಿಂಗ್ ಸ್ಕಿಲ್. ಹೌದಲ್ವಾ. ಸೊ ಆನ್ಸರ್ ನೋಡ್ತಾ ಹೋದರೆ ಆನ್ಸರ್ ಆಪ್ಷನ್ ಬಿ, ರೈಟಿಂಗ್ ಸ್ಕಿಲ್ ಆಪ್ಷನ್ ಬಿ.